ಹಲೋ ಫ್ರೆಂಡ್ಸ್, ಒಂದು ವಾರ ಆಯಿತು ವಿಡಿಯೋ ಮಾಡಿಲ್ಲ. ವೆದರ್ ಚೆನ್ನಾಗೇ ಇದ್ದಿಲ್ಲ. ಒಂದೊಂದು ದಿವಸ ಒಂದೊಂದು ಥರ ಇತ್ತು ವೆದರು. ನೋಡ್ಬೋದು ಇವತ್ತೇ ಫುಲ್ಲು ಬೆಳಗ್ಗೆ ಫುಲ್ ಮೋಡ ಇತ್ತು, ಇವಾಗ ಫುಲ್ ಬಿಸಿಲೈತೆ. ಅದಕ್ಕೆ ಹಾಕಿದ್ದೀನಿ. ನೋಡ್ಬೋದು ನಮ್ಮ ಭೀಮನ ಫುಲ್ಲು. ಇವತ್ತಿನ ಟಾಪಿಕ್ ಇಷ್ಟೇ. ಕೇಜ್ ಅಪ್ಡೇಟು ಫುಲ್ ಚೇಂಜು. ಇವಾಗ ನೋಡ್ಬೋದು ಎಷ್ಟು ಏನೇನು ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ಕೇಜಲ್ಲಿ. ತಿರ್ಗಾ ನಾನು ಲಾಸ್ಟ್ 2-3 ವೀಡಿಯೋದಲ್ಲಿ ಹೇಳಿದ್ದೀನಿ ಜೊತೆ ಹಾಕೋದು ಯಾವ ಥರ. ಆಮೇಲೆ ಇವತ್ತೆಲ್ಲ ಜೊತೆಗಳೆಲ್ಲ ಮೊಟ್ಟೆ ಇಟ್ಟೈತೆ. ಅದು ಒಂದೇ ದಿವಸನೇ ಎಷ್ಟು ಜೊತೆ 3 ಜೊತೆ ನಾನು ಹಾಕಿದ್ದೆ. 3 ಜೊತೆನೂ ಒಂದೇ ದಿವಸನೇ ಮೊಟ್ಟೆ ಇಕ್ಕೈತೆ. ಎಲ್ಲ ತೋರಿಸ್ಕೊಡ್ತೀನಿ ಕೇಜ್ ಅಪ್ಡೇಟು. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವೀಡಿಯೋ ಬಿಡ್ತಾಯಿರ್ತೀನಿ. ವೀಕ್ಗೆ ಒಂದು 3 ವೀಡಿಯೋಸ್ ಬಿಡ್ತೀನಿ. ಲಾಸ್ಟ್ ವೀಕ್ ಅಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ವೀಡಿಯೋ ಮಾಡಿಲ್ಲ. ಕರೆಕ್ಟಾಗಿ ಪಾರೊಳಗೆ ಊಟ ಹಾಕೋಕ್ಕೂ ಟೈಮ್ ಇದ್ದಿಲ್ಲ. ಇವಾಗ ಕರೆಕ್ಟಾಗಿ ತೋರಿಸ್ತೀನಿ ಇವಾಗ ಕೇಜೆಲ್ಲ ಯಾವ ಥರ. ಆಮೇಲೆ ಹೊಸ ಸೆಟಪ್ ಕೇಜಿದ್ದು ಜೊತೆ ಹಾಕೋಕ್ಕೇ ಒಂದು ಕಟ್ ಮಾಡಿದ್ದೀನಿ. 3 ಅವರ್ ಏನೋ ತೊಗೊಂಡೆ ಬರೀ ಒಂದೇ ಒಂದು ಅಲ್ಲಿಗೆ ಕಟ್ ಮಾಡೋಕ್ಕೆ. ಅದಕ್ಕೆ ನೀವು ಯಾವ ಥರ ಕೇಜ್ ತೊಗೊತೀರ ಅಂದರೆ ಅದು ಪಾರ್ಟೇಷನ್ ಅಂತ ಹಿಂಗೆ ಒಂದು ಜೊತೆ ಹಾಕೋಕ್ಕಂತ ಒಂದು ನಿಮಿಷ ಅದನ್ನ ತೋರಿಸೇ ಬಿಡ್ತೀನಿ. ನೋಡ್ಬೋದು ಜೊತೆ ಹಾಕೋಕ್ಕಂತಲೇ ಅಲ್ಲಿ ವುಡ್ ಕಟ್ ಮಾಡಿದ್ದೀನಿ. ಒಂದೊಂದರಲ್ಲಿ ಇರುತ್ತೆ ಹೊಸ. ಇವಾಗೆಲ್ಲ ಗೂಡು ಹಿಂಗೆ ತೆಗಿಬೋದು, ಹಿಂಗೆ ಹಾಕ್ಬೋದು. ಆ ಥರ ಯೂಸ್ ಮಾಡಿರಿ. ನಂದು ಇದು ಆ ಥರ ಐತೆ. ಇದೇ ಥರ ಇಲ್ಲೂ ಬರುತ್ತೆ ಇವಾಗ. ಅದಕ್ಕೆ ಇದೊಂದು ಜೊತೆ ಹಾಕಿದ್ದೀನಿ. ಇದೊಂದು ಸ್ವಲ್ಪ ದಿವಸ ಮೊಟ್ಟೆ ಇಡುತ್ತೆ. ಇದು ಸಿಂಗಲಾಗಿ ಇದು ಜೊತೆ ಹಾಕಿರೋದು. ನಾರ್ಮಲು ಬೇರೆ ಎಲ್ಲ ತೋರಿಸ್ತೀನಿ ಇವಾಗ. ಇದೊಂದು ಜೊತೆ ಇದೂ ಮೊಟ್ಟೆ ಇಟ್ಟೈತೆ. ಬೆಳಗ್ಗೆಯಿಂದ 3 ಸಲ ನೋಡಿದ್ದೀನಿ. ಮತ್ತೆ ತೋರಿಸ್ತೀರಾ ಅದು ಕೂರಲ್ಲ. ಇದು 3ನೇ ದಿವಸ ಮೊಟ್ಟೆ ಇರೋದು. ಫ್ರೆಂಡ್ಲಿನೇ 2 ಒಳ್ಳೆ ಅಕ್ಕಿ. ಆಲ್ರೆಡಿ 2 ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ 2 ಪಟ್ಟ ನೋಡಿರ್ತೀರಲ್ಲ, ಇದ್ರದ್ದೇ. ಇದನ್ನ ಮತ್ತೆ ರೆಡಿ ಮಾಡೋಣ. ಪಟ್ಟಗಳು ಚೆನ್ನಾಗೈತೆ ಅಂತ ಇದ್ರದ್ದು ಮತ್ತೆ ಮಾಡಿಸಿದ್ವಿ. ಹೆಣ್ಣು ಚೆನ್ನಾಗೈತೆ, ವೀಕ್ ಆಗೋಲ್ಲ, ಬೇಗ ಗ್ರೋತ್ ಆಗುತ್ತೆ. ಗಂಡು ಫುಲ್ ವೀಕಲ್ಲಿ ಐತೆ, ರೆಡಿ ಮಾಡ್ತೀನಿ. ಮತ್ತು ಇದು ನೋಡ್ಬೋದು ನಮ್ಮ ಫೇವರೇಟ್ ಅಕ್ಕಿ ಇದು 2. ಇದು ನಮ್ಮ ಕಣ್ಣಿಲ್ಲಲ್ಲ, ಅದು 2 ಒಳ್ಳೆ ಚೆನ್ನಾಗೈತೆ ನೋಡೋಕ್ಕೆ. ಒಂದು ಕಣ್ಣಿಲ್ಲ, ಇನ್ನೊಂದು ಕಣ್ಣು ಐತೆ. ಆ ಒಂದೇ ಕಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ಬೋದು. ಇದೂ ಒಂದೇ ದಿವಸನೇ ಮೊಟ್ಟೆ ಇಟ್ಟೈತೆ. ಇದಕ್ಕೂ ಮೊಟ್ಟೆ ನೋಡ್ಬೋದು ದಪ್ಪ ಎಷ್ಟು ಚೆನ್ನಾಗಿ ಇಕ್ಕೈತೆ. ಈ ಥರ ಕ್ವಾಲಿಟಿಗೆ ಎಗ್ಗು ಚೆನ್ನಾಗಿರ್ಬೇಕು. ಇದೇ ಫಸ್ಟ್ ಟೈಮ್ ನಮ್ಮನೇಲಿ 0 ಕಲ್ಲಿಯಿಂದ ದಸ್ತ ಆಗಿ ಮೊಟ್ಟೆ ಇಟ್ಟಿರೋದಂದರೆ ಇದೇ ಅಕ್ಕಿ ಫಸ್ಟು. ಅದು ನಾನು ಎಷ್ಟು ಪಾರಿವಾಳ ನಾನು ಇರೋವರೆಗೂ ಲಾಸ್ಟ್ವರೆಗೂ ಈ ಅಕ್ಕಿನ ಮಾತ್ರ ಪಕ್ಕ ಇಕ್ಕಿರ್ತೀನಿ, ಯಾರಿಗೂ ಕೊಡಲ್ಲ. ನೋಡ್ಬೋದು ಇದು ಆಚೆ ಬಂದಿದ ತಕ್ಷಣ ಅದೆಷ್ಟು ಬೇಗ ಹೋಗಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೈತೆ. ಒಂದೊಂದು ಅಕ್ಕಿ ಮೊಟ್ಟೆ ಇಕ್ಕಿ ಮರಿ ಮಾಡಿದ್ರು ಈ ಥರ ಮೊಟ್ಟೆ ಇಕ್ಕಿ ಮರಿ ಮಾಡಿ ಆದ್ರೂ ಮೊಟ್ಟೆ ಮೇಲೆ ಕೂರೋದೇ ಇಲ್ಲ. ಅವಾಗ ಏನು ಮಾಡ್ತೀರ ಅಂದರೆ ಮಣ್ಣು ಚೇಂಜ್ ಮಾಡಿರಿ. ಒಂದೊಂದಕ್ಕೆ ಸೆಟ್ಟೇ ಆಗೋಲ್ಲ ಮಣ್ಣು, ಅದಕ್ಕೆ ಕೂರಲ್ಲ. ಇವಾಗ ನಾನು ಅದಕ್ಕೆ ಮಣ್ಣು ಚೇಂಜ್ ಮಾಡಿದ್ದೀನಿ. 2 ದಿವಸದಿಂದ ಕೂತಿದ್ದಿಲ್ಲ, ಇವಾಗ ಕೂತ್ಕೊಂಡೈತೆ. ಆ 2 ದಿವಸ ಒಂದು ವೇಸ್ಟ್ ಮೊಟ್ಟೆ ಅಂತ ಯಾವಾಗೂ ಇಕ್ಕಿರಬೇಕು. ವೇಸ್ಟ್ ಮೊಟ್ಟೆನ ಇಕ್ಕಿರಿ, ಅದನ್ನ ಎತ್ತಿ ಇದ್ರ ಕೆಳಗಡೆ ಇಟ್ಬಿಡ್ರಿ, ಬೇರೆ ಇದ್ರ ಕೆಳಗಡೆ. ಆವಾಗ ಇದು 2 ದಿವಸ ಕಾವು ಕೊಟ್ಟಿರುತ್ತಲ್ಲ, ಇದು ವೇಸ್ಟ್ ಮೊಟ್ಟೆನ ಈ ಥರ ಹಿಂಗೆ ಕೆಳಗಡೆ ಹಾಕೊಂಡು ಕೂರ್ತಾ ಇರುತ್ತೆ. ಒಂದು 5 ದಿವಸ ಆಮೇಲೆ ಇದ್ರ ಮೊಟ್ಟೆ ಇದಕ್ಕೆ ಇಟ್ಬಿಡ್ರಿ ಅಷ್ಟೇ. ಇದು ನೋಡ್ಬೋದು ಪಟ್ಟ. ನಂಗೆ ಹೇಳ್ತಾನ ಒಂದು ವಾರ ಫುಲ್ ಟೈಮ್ ಇದ್ದಿಲ್ಲ ಅಂತ, ಅದಕ್ಕೆ ಚೀಕಲ್ಲೇ ಆಗ್ತೈತೆ. ಕಳ್ಳಿ ಇಲ್ಲ, ಯಾವ್ದು ದೊಡ್ಡ ಮೇವಿಲ್ಲ, ಬರೀ ರಾಗಿಲೆ ಎಷ್ಟು ಚೆನ್ನಾಗಿ ಬೆಳೆದೈತೆ. ಇದನ್ನು ರೆಡಿ ಮಾಡ್ತೀನಿ. ಇವಾಗೆಲ್ಲ ದೊಡ್ಡ ಮೇವು ತಂದಿದ್ದೀನಿ. ಮತ್ತು ಗೂಡು ನೋಡ್ಬೋದು ಇಷ್ಟು ಚಿಕ್ಕ ಗೂಡಲ್ಲಿ ಸಿಂಗಲ್ ಪಟ್ಟ. ಅದಕ್ಕೆ ಈ ಕಾರಣನೇ ಇದು ಕಟ್ ಮಾಡಿರೋದು, ಅದೇ ಕಾರಣಕ್ಕೆ. ನೋಡ್ಬೋದು ಇವಾಗ ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಕಾಣಿಸ್ತೈತೆ. ಫುಲ್ ಆರಾಮಾಗಿ ಸೆಟಪ್ಪು. ಇಷ್ಟೇ ಕೇಜ್ ಅಪ್ಡೇಟು. ಇದು ರೆಡಿ ಆಗ್ತೈತೆ. ಇದನ್ನ ಆರ್ಸೋಣ ಅಂತ ಇದ್ದೀನಿ. ಇದು ನೆಕ್ಸ್ಟ್ ಆ ಬ್ಯಾಚ್ಗಳು ಪಟ್ಟ ಬಂದರೆ ಅದು ಮರಿಗಳು. ಆಮೇಲೆ ಇದು ಮತ್ತು ಅದನ್ನು ರೆಡಿ ಮಾಡ್ತೀನಿ. ಇದನ್ನು ಫುಲ್ಲು ಹಂಗೆ ರೆಕ್ಕೆ ಹೊಡೆದಿಕ್ತೀನಿ. ಯಾಕಂದರೆ ಇದ್ರಪ್ಪ ತಾಮ್ರಲು, ಇದ್ರಮ್ಮ ಬಂದು ಮಕ್ಷಿ. ಅದಕ್ಕೆ ಇದು ಕತಂಗಲ್ಲಿ ಬಂದೈತೆ. ಅಂದರೆ ಇದು ತಾತ ಬಂದು ಕತಂಗು, ಅದರಲ್ಲಿ ಇದು ಬಂದಿರೋದು. ಇನ್ನು 3ನೇ ಕಲ್ಲಿ ಯಾವಾಗಲೇ ಏಟ್ ಎತ್ಕೊಂಡೈತೆ, ಚೆನ್ನಾಗೈತೆ. ಅದಕ್ಕೆ ಅದ್ರ ಲೈನ್ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಫುಲ್ ರೆಕ್ಕೆ ಹೊಡೆದಿಕ್ಕೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೋ ಆಗಲಿ. ತಿರ್ಗಾ ನೆನ್ನೆ ಎಲ್ಲ ದೊಡ್ಡ ಮೇವು ತಂದಿದ್ದೀನಿ, ತೋರಿಸ್ತೀನಿ. ಒಂದೇ ಸಲ ಎಷ್ಟು ಐಟಮ್ ತಂದಿದ್ದೀನಿ ಅಂದರೆ ಸಜ್ಜೆ, ಇದು ಗೋಧಿ, ಕಡಲೆಕಾಳು, ಕಡಲೆಬೀಜ, ಇದು ಜೋಳ. ಇದು ಕೋಲ್ಡ್ ಈ ಥರ ಬಿಸಿಲು ಇರ್ಬೇಕಾದ್ರೆ ಹಾಕಬೇಕು. ಇದು ಏನಿದೆ ಇದೆರಡು ಗೋಧಿ ಮತ್ತು ಸಜ್ಜೆ ನಾರ್ಮಲ್ ಚಳಿ ಇರೋ ಟೈಮಲ್ಲಿ ಹಾಕ್ರಿ. ಜೋಳ ಯಾವಾಗ ಬೇಕಾದ್ರೂ ಕೊಡ್ಬೋದು. ಅದು ಅಕ್ಕಿ ಹೆಲ್ತಿಯಾಗಿ ಬೇಗ ಗ್ರೋತ್ ಆಗಬೇಕಂದ್ರೆ ಜೋಳ ಕೊಡಬೇಕು. ಇದು ಪ್ರೈಸು ಹೇಳ್ಬಿಡ್ತೀನಿ. ಕಡಲೆಕಾಳು KG 110 ಇರುತ್ತೆ.
ಗೋಧಿ ಗೊತ್ತಿಲ್ಲ. ಈ ಸಜ್ಜೆ 50 ರೂಪಾಯಿ, ಇದು ಕಡಲೆ ಬೀಜ 150 kg ಇರುತ್ತೆ, ಜೋಳ 58 kg. ನೋಡ್ಬೋದು ಈ ಥರ ನೆನೆಸಿಟ್ಟಿಟ್ಟು ಬಿಡ್ತೀನಿ. ಆಮೇಲೆ ಇದೇ ಥರ ಚೆನ್ನಾಗಿ ಪಾರೆಯೊಳಗೆ ಹೆಲ್ತಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ವಾರ ಇಲ್ಲ ಅಂದರೆ ಸಾಕು, ಪಟ್ಟಗಳೆಲ್ಲ ಚಿಕ್ಕಲಾಗುತ್ತೆ. ಬರೀ ಇದೊಂದು A to Z ಸಿರಪ್ಪು ನಾನು 2 ವರ್ಷದಿಂದ ಸಾಕ್ತಾಯಿದ್ದೀನಿ. ಏನು ಬರೀ ಒಂದು A to Z ಸಿರಪ್ಪು ರೀಸೆಂಟಾಗಿ ತಂದಿರೋದು ಅಷ್ಟೇ. 1 ವರ್ಷದಿಂದ ಏನು ಮೆಡಿಸನ್ ಎಲ್ಲ ಯೂಸೇ ಮಾಡಲ್ಲ. ಬರೀ ಈ ಥರ ಏನು ದೊಡ್ಡ ಮೇವಿದೆ ಅಷ್ಟೇ. ಅದು ಈ ಕೇಜಲ್ಲಿ ಸಾಕ್ತಿದ್ದೀವಿ ಫಸ್ಟ್ ನಾನು. ಆಮೇಲೆ ಇದು ದೊಡ್ಡ ತಂದಿರೋದಂದರೆ ನಾನು ಯಾವಾಗೂ ಆಚೆ ಕೊಡ್ತಾಯಿದ್ದೆ. ಈ ಕೇಜಲ್ಲಿ ಇರ್ಬೇಕಾದ್ರೆ ಆಚೆ ಕೊಡ್ತಾಯಿದ್ದೆ ಊಟ. ಇವಾಗೆಲ್ಲ ಇದು ಒಳಗಡೆ ಕೊಡ್ತಾಯಿದ್ದೀನಲ್ಲ, ಅದಕ್ಕೆ ಇದು ಮೆಶಿದ್ರೆ ಇವಾಗ ನಾವು ಒಳಗಡೆ ಇಕ್ಕರೂ ಊಟ ಅದಕ್ಕೆ ಬೆಳಕಿರುತ್ತಲ್ಲ ತಿನ್ನುತ್ತೆ 2 ಅವರ್. ಅವಾಗೆಲ್ಲ ಡೈಲಿ 2 ಅವರ್ ಹಾಕ್ಬಿಟ್ಟು ತೆಗೆದುಬಿಡ್ತಾಯಿದ್ದೆ. ಇವಾಗ ದಿವಸ ಫುಲ್ ಟ್ರೇ ಅದೊಳಗಡೆ ಇಕ್ಬಿಡ್ತಾಯಿದ್ದೀನಿ. ಆ ಥರ ಮಾಡೋಕ್ಕೆ ಹೋಗ್ಬಿಡ್ರಿ. ಡೈಲಿ ಸಾಯಂಕಾಲ 4 ಗಂಟೆಗೆ ಇಕ್ಕಿರಿ, 7 ಗಂಟೆಗೆ ಎದ್ದುಬಿಡ್ರಿ. ಯಾಕಂದರೆ ಒಂದೊಂದಕ್ಕೆ ರೋಗ ಅದರಿಂದನೇ ಬರುತ್ತೆ. ಅದಕ್ಕೆ ಈ ಥರ ಮಾಡಬೇಕು. ವಿಡಿಯೋ ಯಾರ್ಯಾರು ನೋಡ್ತಾಯಿದ್ದೀರಾ ಫಸ್ಟ್ ಟೈಮ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. 150 ಹತ್ತತ್ರ ಬಂದೈತೆ. 100K ವಾಚ್ ಅವರ್ಸು ಆಗಿದೆ. ನೋಡ್ಬೋದು. ಗಿವ್ ಅವೇ ಕೊಡ್ತೀನಿ, ಈ ಪಟ್ಟದಲ್ಲೇ ಕೊಡ್ತೀನಿ ಯಾವುದಾದ್ರೂ. ಇನ್ನು ನಾವು ಈ ಸಲ ಸೀಸನ್ಗೆ ಬಿಡೋದು ಎಲ್ಲ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ವಾರಕ್ಕೆ 3 ವೀಡಿಯೋಸ್ ಪಕ್ಕ ಇರುತ್ತೆ. ತಿರ್ಗಾ ಇವಾಗ ಮೊಟ್ಟೆ ಇಟ್ಟೈತೆ, ಅದು ಗಂಡು ಫುಲ್ ವೀಕ್ ಆಗೈತೆ. ಆ ಮರಿ ಬರೋ ತಕ್ಷಣ ಗಂಡು ಯಾವ ಥರ ಮಾಡ್ತೀನಿ ಅಂತ ಅದಕ್ಕೂ ವಿಡಿಯೋ ಫುಲ್ ಅಪ್ಡೇಟ್ ಕೊಡ್ತೀನಿ. ನೋಡ್ಬೋದು. ಇದು ನಾಳೆ ಬಿಡೋಣ, ನೋಡೋಣ ಏನಾಗುತ್ತೆ. ಚೆನ್ನಾಗೈತೆ ಆ ಗಂಡು. ಅದರಲ್ಲಿ ಗಂಡೆ ವೀಕ್ ಐತೆ ಫಸ್ಟ್ರಲ್ಲಿ, ಸೆಕೆಂಡ್ರಲ್ಲೂ ಗಂಡೆ, ಎಲ್ಲದರಲ್ಲೂ ಗಂಡೆ ವೀಕ್ ಆಗೈತೆ. ನೋಡೋಣ ಏನೇನು ಯಾವ ಥರ ನಾನು ಮೇವು ಕೊಡ್ತೀನಿ ಆ ಥರ ನಿಮ್ಮ ಅಕ್ಕಿಗಳಿಗೂ ನೀವು ಫಾಲೋ ಮಾಡಿರಿ. ಆರಾಮಾಗಿ ಚೆನ್ನಾಗಿ ನೋಡ್ಕೊಂಡಿರ್ಬೋದು. ಮೇಯ್ನ್ ಟೈಮ್ ಬೇಕಷ್ಟೇ, 1 ಅವರ್ ಆದರೂ ಇರಲೇಬೇಕು. ಯಾಕಂದರೆ ಪಟ್ಟೆಗಳ್ನ ನೋಡ್ಕೊಬೇಕಂದ್ರೆ ಅದಕ್ಕೆ ಮೇವು ಹಾಕ್ಬೇಕಂದ್ರೆ ಆಗುತ್ತೆ. ತಿರ್ಗಿ ಬೆಳಗ್ಗೆ ಸಾಯಂಕಾಲ ನೀರು ಕೋಲ್ಡ್ ಇದ್ದರೆ ಬೆಚ್ಚಗಿರೋ ನೀರು ಕೊಡ್ರಿ. ಇಲ್ಲಾಂದರೆ ತುಂಬ ತಣ್ಣಗಿರೋ ನೀರು ಕೊಟ್ಟರೆ ಅದೇ ಕುಡಿಯೋಲ್ಲ. ಅವಾಗ ಕುಡ್ದಿಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಫುಲ್ ಗ್ರೀನ್ ಮೋಷನ್ ಮಾಡುತ್ತೆ. ಹಂಗೆ ಪಾರಿವಾಳ ಕಾಯಿಲೆ ಬಂದು ಸತ್ತೋಗೋ ಚಾನ್ಸಸ್ಸು ಇರುತ್ತೆ. ಈ ವೆದರ್ಗೆ ನಮಗೆ ತಡೆಯೋಕ್ಕಾಗಲ್ಲ. ಒಂಥರ ಬೆಳಗ್ಗೆ ಯಾರು ಫುಲ್ ಚಳಿ, ಮಧ್ಯಾಹ್ನ ಫುಲ್ ಬಿಸಿಲು. ನೋಡ್ಬೋದು ಯಾವ ಥರ ಐತೆ ಇವಾಗ ವೆದರ್ ನೋಡಿರಿ ಯಾವ ಥರ ಐತೆ. ಬೇಕಾದ್ರೆ ನಾಳೆ ಬೆಳಗ್ಗೆ ಎದ್ದು ನೋಡಿರಿ, ನೀವು ಆಚೆ ಬರೋಕ್ಕೆ ಆಗಲ್ಲ, ಆ ಥರ ಇರುತ್ತೆ ವೆದರು. ನಮ್ಮ ಭೀಮಾ ಹೆಂಗೈತೆ? ಭೀಮಾ ಫುಲ್ಲು ಚೆನ್ನಾಗೈತೆ ಇವಾಗ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಫುಲ್ ಕುರ್ಜಲ್ಲಿತ್ತು, ಇವಾಗ ನೋಡ್ಬೋದು. ಅದನ್ನ ಆರಿಸೋದನ್ನು ವೀಡಿಯೋ ಮಾಡ್ತೀನಿ. ಇವತ್ತಿನ ಕೇಜ್ ಅಪ್ಡೇಟ್ ಇಷ್ಟೇ. ನೋಡ್ಬೋದು 3 ಜೊತೆ ಒಂದೇ ದಿವಸ ಹಾಕಿದ್ದೆ, 3 ಜೊತೆ ಒಂದೇ ದಿವಸ ಮೊಟ್ಟೆ ಇಟ್ಟೈತೆ. 3 ಒಂದೇ ಸಲ ಕಾವ್ಗೆ ಹಾಕಿದ್ದೀನಿ. 2 ಕಾವು ಕರೆಕ್ಟಾಗಿ ಕೊಡ್ತೈತೆ. 3ನೇದೇನು ಕೊಡ್ತಾಯಿಲ್ಲ ಗೊತ್ತಿದ್ದಿಲ್ಲ. ನಮ್ಮ ಫ್ರೆಂಡ್ನ ಈ ಥರ ಇನ್ಫಾರ್ಮೇಷನ್ ಕೇಳಿದೆ. ತಿರ್ಗಿ ಅವನು ಹೇಳ್ದ ಮಣ್ಣು ಚೇಂಜ್ ಮಾಡು ಅಂತ. ಅದಕ್ಕೆ ಅದು ಮಣ್ಣು ಚೇಂಜ್ ಮಾಡಿದೆ. ಇವಾಗ ಕುತ್ಕೊತೈತೆ ಅದು ಬೆಳಗ್ಗೆನೇ ಚೇಂಜ್ ಮಾಡಿದೆ ಮಣ್ಣು. ಕರೆಕ್ಟಾಗಿ ಕಾವು ಕೊಡ್ತೈತೆ ಇವಾಗ. ನೋಡೋಣ 3 ಒಂದೇ ಸಲ ಒಂದು 5 ಪಟಾರು ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. 5 ಪಟದಲ್ಲಿ ಒಂದು 2 ಆರಿಸೋದು, ಇನ್ನೆಲ್ಲ ರೇರ್ ಆಗಿರೋದನ್ನೆಲ್ಲ ರೆಕ್ಕೆ ಹೊಡೆದಿಕ್ಕೋದು, ಇನ್ನೆಲ್ಲ ಆರಿಸೋದು. ಯಾಕಂದರೆ ನಾವೆಲ್ಲ ಹೆಚ್ಚಲ್ಲ, ಯಾಕಂದರೆ ಅದ್ರ ಅಪ್ಪ ಅಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿರುತ್ತಲ್ಲ. ಇವಾಗ ನೋಡ್ಬೋದು ಅಲ್ಲೊಂದು ಕತಂಗ್ ಐತೆ. ಆ ಕತಂಗು ಇನ್ನೂ ಆರಿಸೇ ಇಲ್ಲ. 3 ಕಲ್ಲಿ ಪಟ್ಟದಲ್ಲೇ ಹೊಡಿತೈತೆ ಅವಲ್ಲೇ ಕೆಳಗಡೆನೆ. ರೆಕ್ಕೆನೇ ಕಟ್ ಮಾಡಿದ್ದೀನಿ ಆದರೂ ಹೊಡಿತೈತೆ. ಇವತ್ತಿಷ್ಟೇ ಕೇಜಿನ ಅಪ್ಡೇಟು. ನೆಕ್ಸ್ಟ್ ವೀಡಿಯೋ ಕಣ್ಣು ಮೆಡಿಷನ್ದು ಲಾಸ್ಟ್ ವೀಡಿಯೋ ಹೇಳಿದ್ದೆ, ಆದರೆ ಈ ಮೊಟ್ಟೆ ಇಟ್ಟಿರೋದ್ರಿಂದ ಇವಾಗೇ ಕೇಜ್ ಅಪ್ಡೇಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋ ಕಣ್ಣದು ಮೆಡಿಷನ್ ತರ್ತೀನಿ. ಅದನ್ನು 3 ಥರ ಇರುತ್ತೆ ಮೆಡಿಷನ್ನು. ಅದರಲ್ಲಿ ನಾನು ಯಾವುದು ಇಷ್ಟ ಅಂದರೆ ಹಾಕ್ತೀನಿ. ಅದನ್ನು ನೀವು ಕಮ್ಮಿ ಪ್ರೈಸ್ ಮೀಡಿಯಮ್ ಆಗಿರುತ್ತೆ. 3 ಪ್ರೈಸ್ ಇರುತ್ತೆ. ಒಂದು 20 ರೂಪೀಸ್, 25 ರೂಪೀಸ್, 50 ರೂಪೀಸ್ದು. ನಾನು ಚೂಸ್ ಮಾಡಿರೋ 25 ರೂಪೀಸ್ದು. ಅದನ್ನು ನಿಮ್ಗೆ ತೋರಿಸ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಇಷ್ಟೇ ಗೈಸ್. ಯಾರ್ಯಾರು ಹೊಸಬ್ರಾಗಿರ್ತೀರ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 150 ಆಗೈತೆ. ಈ ವಿಡಿಯೋ ಮೂಲಕ ಒಂದು 170 ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಂಗೆ ಮೋಟಿವೇಶನ್ ಆಗ್ತಾಯಿದ್ರೆ ಇನ್ನೂ ಜಾಸ್ತಿ ಬಿಡ್ತಾ ಇರ್ಬೋದು ವೀಡಿಯೋಸು. ಥ್ಯಾಂಕ್ ಯು ಗೈಸ್.